ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ವಾರ್ತೆಗಳನ್ನು ನಾವು ಬಹಳಷ್ಟು ನೋಡಿದ್ದೇವೆ ಮತ್ತು
ಅದರ ಬಗ್ಗೆ ನಾವು ಫೇಕ್ ನ್ಯೂಸ್ ಅಥವಾ ಸುಳ್ಳು ವಾರ್ತೆ ಎಲ್ಲರಿಗೂ ತಲೆನೋವು ಆಗುತ್ತದೆ. ಹೂವನ್ರಿ ಎಲ್ಲರೂ ಆಗುತ್ತೆ. ಅದೇ ಸುಳ್ಳು ವಾರ್ತೆ ಅಥವಾ ಹಾಸ್ಯ ರೂಪದಲ್ಲಿ ಅಥವಾ ಕಾಮಿಡಿ ರೂಪದಲ್ಲಿ ನಾವು ಹೇಳಿದ್ರೆ ಅದು ನಮಗೆ ಮನೋರಂಜನೆ ಆಗುತ್ತದೆ. ಹಾಗೆ ಸುಳ್ಳು ವಾರ್ತೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಒಂದೇ ಒಂದು ನಿಮಿಷ ವಾರ್ತಾ ಪ್ರಸಾರ ಆದರೆ ಕೇಳಿರಿ, ಅದು ಸುಳ್ಳು ವಾರ್ತೆ. ಇತ್ತೀಚಿನ ಅಮೆರಿಕದಿಂದ ಬರುತ್ತಿರುವ ವಿಮಾನಕ್ಕೆ ಭಾರತ ಡಿಕ್ಕಿ ಹೊಡೆದು ವಿಮಾನದಲ್ಲಿರುವ 100 ಮಂದಿ ಪೈಕಿ 50 ಮಂದಿ ಸತ್ತರು, 50 ಮಂದಿ ಗಾಯ ಆದರು. ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಜಲಿ. ನಾನು B.Ed ಫಸ್ಟ್ ಸೆಮ್ ನಲ್ಲಿ ಓದ್ತಿದ್ದೀನಿ. ನಾನಿವತ್ತು ಶಿಕ್ಷಣದ ಆಯುಧ ಪೆನ್ ಕಥೆ ಹೇಳಲು ಬಂದಿದ್ದೇನೆ. ಅಯ್ಯೋ, ಎಕ್ಸಾಮ್ ಹತ್ರ ಬರ್ತಿದೆ, ಆದ್ರೆ ಓದೋ ಮನ್ಸೇ ಇಲ್ಲ. ಒಂದೆರಡು ರೀಲ್ಸ್ ನೋಡ್ತೀನಪ್ಪ, ನಂತರ ಓದಿದರಾಯ್ತು. ಅಯ್ಯೋ, 3 ಗಂಟೆ ಆಗೋಯ್ತಾ ರೀಲ್ಸ್ ನೋಡ್ತಾ. ಅಯ್ಯೋ, ಎಕ್ಸಾಮ್ ಹತ್ರ ಬಂದಿದೆ, ಓದ್ಬೇಕಪ್ಪ. ಓದೋದು ಬೋರಿಂಗೆ, ಈ ಪೆನ್ ಕೂಡ ಬೋರಿಂಗೆ. ಓದೋದು ಬೋರಿಂಗೆ, ಈ ಪೆನ್ ಕೂಡ ಬೋರಿಂಗೆ. ಏನ್ ಓದ್ಬೇಕೋ ಏನ್ ಬಿಡ್ಬೇಕೋ, ಎಷ್ಟು ಮನ್ಸೇ ಇಲ್ಲಪ್ಪ ಓದೋದ್ರಲ್ಲಿ. ದೃಶ್ಯ 1, ಪೆನ್ ಮಾತಾಡುತ್ತದೆ. ವಿದ್ಯಾರ್ಥಿ ಆಶ್ಚರ್ಯದಿಂದ, ಅಯ್ಯೋ, ಯಾರು ಮಾತಾಡ್ತಿರೋದು? ಪೆನ್ ಹೇಳುತ್ತೆ, ನಾನು ನಿನ್ನ ಪೆನ್. ನಾನು ಶಾಂತ, ಆದರೆ ನಾನು ಗಂಭೀರ. ನಾನು ನಿನ್ನ ಪೆನ್. ನೀನು ನನ್ನನ್ನು ಇಗ್ನೋರ್ ಮಾಡ್ತಿದ್ಯಾ, ಅದಕ್ಕೆ ನಾನು ಮಾತಾಡ್ಬೇಕಾಯ್ತು. ಓ ಹಾಗಾ? ಆದ್ರೂ ನಾನು ಹೆದರ್ಕೊಂಡ್ಬಿಟ್ಟಿದ್ದೆಪ್ಪ. ನೀನೇನ್ ಮಾತಾಡ್ದೆ? ಈಗ ಹೇಳ್ತೀನಿ ಕೇಳು. ನೀನು ಬಹಳ ಇಗ್ನೋರ್ ಮಾಡ್ತಿದೀಯಾ. ನೀನು ನನ್ನ ಬಳಕೆ ಮತ್ತು ನನ್ನ ಮಹತ್ವವನ್ನು ಸರಿಯಾಗಿ ಮಾಡುತ್ತಿಲ್ಲ. ನೀನು ಬಹಳಷ್ಟು ಮೊಬೈಲ್ ನೋಡುತ್ತಾ ಕಾಲಹರಣವನ್ನು ಮಾಡ್ತಿದೀಯ. ಪೆನ್ನ ಶಕ್ತಿ. ಪೆನ್ನಿಂದ ಹಲವಾರು ವಿದ್ಯಾರ್ಥಿಗಳು ಡಾಕ್ಟರ್ ಆಗಿದ್ದಾರೆ, ಕೆಲವರು ಇಂಜಿನಿಯರ್ ಆಗಿದ್ದಾರೆ, ಇನ್ನು ಕೆಲವರು IAS ಆಫೀಸರ್ ಆಗಿದ್ದಾರೆ. ಆದರೆ ನೀನು ಮೊಬೈಲ್ ಹಿಡಿದುಕೊಂಡು ಬರೀ ಕಾಲಹರಣ ಮಾಡ್ತೀಯಾ. ನಿನ್ನ ಲೈಫ್ ನಿನ್ಗೆ ಬೇಡವಾ? ಏನಾದ್ರೂ ಸಾಧನೆ ಮಾಡೋದು ಬೇಡವಾ? ಬರೀ ಮೊಬೈಲ್ ನೋಡ್ತೀಯಾ, ಇಲ್ಲ ಅಂದ್ರೆ ವೆಬ್ ಸೀರೀಸ್ ಅದು ಇದು ನೋಡ್ತಾ ಕಾಲಹರಣ ಮಾಡ್ತೀಯಾ? ಹೌದಲ್ವಾ? ನಾನು ಬಹಳಷ್ಟು ತಪ್ಪು ಮಾಡಿದ್ದೆ. ನನ್ನ ಜೀವನದಲ್ಲಿ ನಾನು ಎಷ್ಟು ವೇಸ್ಟ್ ಮಾಡ್ತೀನಿ. ನಾನು ಬಹಳಷ್ಟು ತಪ್ಪು ಮಾಡಿದ್ದೇನೆ. ಇನ್ನಾದ್ರೂ ನಾನು ನನ್ನ ಪೆನ್ಗೆ ಗೌರವ ಕೊಡ್ತೇನೆ. ಇನ್ನಾದ್ರೂ ನಾನು ನನ್ನ ಪೆನ್ಗೆ ಗೌರವಿಸ್ತೇನೆ. ಇನ್ ಮುಂದೆ ನನ್ನ ಪೆನ್ನೇ ನನ್ನ ಬೆಸ್ಟ್ ಫ್ರೆಂಡ್ ಎಂದು ಹೇಳುತ್ತಾ ದಿಕ್ಕು ಬದಲಿಸಿದರೆ ಸಾಕು. ನೀ ಸೇರುವ ದಡ ಎದುರಾದೀತು.
ಏ ಇರಮ್ಮ, ನಿನ್ ಬಟ್ಟೆನ ಆಮೇಲೆ ಒಗಿ. ನಾನು ನನ್ ಬೆಳ್ಳಿ ಕೊಡದಲ್ಲಿ ನೀರ್ ತುಂಬಬೇಕು. ಏನೇ ತಾಟಿಗಿತ್ತಿ ಅವಳೇ ಕೇಳ್ತಿಲ್ವೇನೆ? ಸಾವುಕಾರ ಮಗಳು ಕಾಸು ಸರಿಗೆಯಾನೆ ಬಾಯಂತೇನೆ ಬೇವಸಿ ಹಳಬೇವಸಿ ಸಾಯೇ ಸಾಯಿ. ನನ್ನ ಹೆಸರು ಶ್ವೇತಾ, ನಂದಿದೆ ನವದೆ. ನಾನು ನಮ್ಮ ಸಂದರ್ಭ ಹೆಂಗ್ ನಮ್ಮ ಕ್ಲಾಸ್ನ ಹೆಂಗ್ ಮಾಡ್ತಾರ ಸ್ವಲ್ಪ ನಾವ್ ನಿನ್ ಎಲ್ಲಿ ತಕ ಓದಿದೇವ್ರಿ? ಮಕ್ಕಳು ಸಣ್ಣ ಮಕ್ಕಳು ಹ್ಯಾಂಗ್ ಇರ್ತಾರ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವ್. ನೀವ್ ಯಾರ್ಯಾರ ಸಣ್ಣ ಮಕ್ಳಿಗೆ ನೋಡಿರಿ? ನಿಮ್ ಮನೆ ಬಾಜು ಕರ್ಕೊಂಡ್ ಹರಣ ನಿಮ್ ಮನೆ ಬಾಜು ಕರ್ಕೊಂಡ್ ಅವಕ್ಕ ತಂದ್ ಕೂಡಿಸ್ಕೊಂಡ್ ನೋಡ್ರಿ ಅವ್ರ ಹ್ಯಾಂಗ್ ಬಿಹೇವ್ ಮಾಡ್ತಾರ. ಅವ್ರ ಹೆಂಗಂತಾರ, ಮಮ್ಮಿ ಮಮ್ಮಿ ಅವ್ರ ಮನೆಗ್ ಅಡಿಗೆ ಮಾಡ್, ಅವ್ರ ಮನೆಗ್ ಅದು ಜಾಮೂನ್ ಮಾಡ, ನಮ್ ಮನೆಗ್ ಬಿ ಇವತ್ ಮಾಡಮ್ಮೆ ಮಮ್ಮಿ ಮಮ್ಮಿ ಅಂತಾರ ಇಲ್ಲ ರೀ? ಹಂಗ ಸಣ್ಣ ಮಕ್ಳು ಹೆಂಗ್ ಮಾಡ್ತಾರ ಅಂತ ಹೇಳಿ ನಾವು ನಮ್ ಸುತ್ತಮುತ್ತ ಯಾರ ಪರ್ಗಳಿದ್ರು ಹೋಗಿ ನೋಡ್ರಿ ನೀವು. ಗೊತ್ತಾಯ್ತು? ಈಗ ಇಷ್ಟ ಹೇಳಿದಲ್ಲ, ಇಷ್ಟ ಬರ್ಕೋರಿ. ಅಲ್ರಿ ಹೂರಿ ಅಂಬದಿಲ್ಲ. ನೀವೇ ಪ್ರಿನ್ಸಿಪಲ್ ಸರಿಗೆ ಹೋಗಿ ಹೇಳ್ತೀರಿ, ಸರ್ ಇನ್ನ ಮ್ಯಾಮ್ ಇನ್ನ ಸೆಲೆಬಸ್ಸೇ ಮುಗಿಸಿಲ್ರಿ, ಒಂದೇ ಹೇಳರಿ ಸರ್, ಇನ್ನ 2-3 ಹಂಗೆ ಉಳ್ದಾವ್ರಿ. बुलाता है तेरे दर पर सर झुकाए मैं भी आया हूँ बिगड़ी है नबी चाहे तू बनाता है जाऊंगा खाली
भर दो झोली मेरी या मोहम्मद, लौट कर मैं ना जाऊंगा खाली। बोली मेरी सरकारे मदीना, लौट कर मैं ना जाऊंगा खाली। ಅತ್ತಿ ಅತ್ತಿ ಸ್ವಾನತ್ತಿ ನಂದಡ್ಡ ಅಂತರ ನನ್ನತ್ತಿ ನಾ ಎದುರಾಗಿ ಕಮ್ಮಿ ಹೇಳತ್ತಿ. ಅಯ್ಯ ನನ್ನ ಯಾವ ಬಂದಿ ನನ್ನಳಿಯ, ಈ ಕಾರ್ಯಾಗ ಬಂದೇನ ನನ್ನಳಿಯ, ನೀ ಗುಡ್ಡ ಇಲ್ಲ ಕಾರು ಇಲ್ಲ ನಡ್ಕೊಟ್ಟು ಬಂದೆ ನನ್ನತ್ತಿ. ಅತ್ತಿ ಅತ್ತಿ ಸ್ವಾತಂತ್ರ್ಯ ಅಂತರ ನನ್ನತ್ತಿ ನಂದಡ್ಡ ಅಂತರ ನನ್ನತ್ತಿ ನಾ ಎದುರಾಗಿ ಕಮ್ಮಿ